ಕಾಂಗ್ರೆಸ್ನ MLA ವಿಷ ಕುಡಿತೀನಿ ಅಂತಾನ. ಬೆಳಗಾವಿ MLA ವಿಧಾನಸೌಧದಲ್ಲಿ ವಿಷ ಕುಡಿದು ಬಿಡ್ತೀನಿ ನನಗೆ ಅವರು ದುಡ್ಡು ಕೊಡ್ಲಿದ್ರ ಅಂತ. ಇವತ್ತು ಎಲ್ಲರೂ ಅದೇ ನೋಡಿ, ಹಿರಿಯರು ನಮ್ಮ ಬಿಜಾಪುರದ ಶಾಸಕರು ಪಾಟೀಲ್ರು, ಎಂಥ ಪಾಟೀಲ್, BR ಪಾಟೀಲ್ ಅತ್ಯಂತ ಸೀನಿಯರ್ ಮಿನಿಸ್ಟ್ರು, ಆಳಂದದ ಶಾಸಕರು, ನಮಗೆಲ್ಲ ಆತ್ಮೀಯರು ಹಿರಿಯರು. ದೇವೇಗೌಡರ ಕಾಲದಾಗ ನಮ್ಮ ಪಕ್ಷದಾಗಿದ್ದವರು. ನಮ್ದು ಹೆಂಗೈತೆ ಅಂದರೆ ದೇವೇಗೌಡರದು ಈ ಲೀಡರ್ಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ಮದು. ನಾವು ತಯಾರು ಮಾಡಿ ಬೇರೆದವ್ರಿಗೆಲ್ಲ ಕಳಿಸ್ಕೊಡ್ತೀವಿ. ಆ ಕಡೆಯಿಂದ ನೋಡ್ರಿ ನಮ್ಮವ, ಈ ಕಡೆಗೇನ ನೋಡ್ರಿ ನಮ್ಮವ. ಆ ಕಡೆಗೆ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ರ, ಈ ಕಡೆ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಇದ್ದ. ಎಲ್ಲವೂ ನಮ್ಮವ ಕುರ್ಚಿಗಳು. ಅದ್ರಾಗ ಹೋಗಿ ಎಣಿಸಿದ್ರೆ ಓಸು ಮಂದಿ ನಮ್ಮವ್ರು ಇಲ್ಲಿಂದ ಹೋದವರು ಅಲ್ಲಿ ಲೀಡರ್ ಆಗ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರ ತಕ್ಕ ಲೀಡರ್ಗಳಿಲ್ಲ. ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರ ಅವ್ರು ಯಾವಾಗಲೂ. ಎಲ್ಲರನ್ನೂ ಕರೀತಾರೆ, ದೊಡ್ಡಪ್ಪನೂ ಕರೀತಾರೆ, ನಮ್ಮ ಸಣ್ಣಪ್ಪನೂ ಕರೀತಾರೆ, ಎಲ್ಲ ಅಪ್ಪನೂ ಕರೀತಾರೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬೇರೆ ಲೀಡರ್ಗಳು ಹೋಗಿ ಅಲ್ಲಿ ಆಗಬೇಕು. ಇವತ್ತ ಹಳೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೇಳೋರು ಕೇಳೋರಿಲ್ಲ. ಹೋದವರೆಲ್ಲರೂ ನಮ್ಮವರೇ ಈಗ ಮುಖ್ಯಮಂತ್ರಿ ಆಗೋದು ಅದಾಗೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅತ್ಯಂತ ಗೊಂದಲದಾಗೈತಿ. ಕಾಂಗ್ರೆಸ್ಸಿನ ಬಗ್ಗೆ ರೋಷಿ ಹೋಗಿದೆ ಜನರಿಗೆ. ಯಾವಾಗಾದರೂ ಚುನಾವಣೆ ಬಂದಿತ್ತಪ್ಪ, ಯಾವಾಗಾದರೂ ಇವ್ರನ್ನ ತೆಗೆದೇವೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಂದಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಎಚ್ಚೆತ್ಕೋಬೇಕಾಗಿದೆ. ರೈತರ ಪರವಾದ ಸರ್ಕಾರ ಬರಬೇಕು ಅಂದರೆ ನೋಡಿ, ಪಂಚರತ್ನ ಕಾರ್ಯಕ್ರಮಗಳನ್ನು ಕುಮಾರಣ್ಣ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಯಾರೂ ಕೊಡೋದಕ್ಕಾಗೋದಿಲ್ರಿ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನು ಮೊಟ್ಟ ಮೊದಲ ಬಾರಿಗೆ ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ, ದೀನ ದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ, ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ. ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಈ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಮೊದಲು ಕೊಟ್ಟತ ಕುಮಾರಣ್ಣ. ಅವಾಗ ಹಾಸ್ಯ ಮಾಡಿದ್ರು, ಕುಮಾರಣ್ಣ ಅಲ್ಲಿ ಹೋಗಿ ಮಕ್ಕಂಡ್ರೆ ಏನಾಗುತ್ತಂತ. ಮತ್ತೆ ರಾಹುಲ್ ಗಾಂಧಿ ಮಾಡಕ್ಕೆ ಚಾಲು ಮಾಡಿದ್ನಲ್ಲ, ನಮ್ಮ ಕಾರ್ಯಕ್ರಮವನ್ನೇ ಅವನು ತಗೊಂಡು ಮಾತಾಡಿದ ಮೇಲೆ ಕಾಂಗ್ರೆಸ್ನವ್ರ ಬಾಯಿ ಬಂದಾಯ್ತು. ಅದು ಅದ್ಭುತವಾದ ಕಾರ್ಯಕ್ರಮ. ಅಲ್ಲಿ ಹೋಗಿ ನೋಡಿದ ಮೇಲೆ ಹಳ್ಳಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುವರ್ಣ ಗ್ರಾಮದ ಯೋಜನೆಯನ್ನು ಗುಲ್ಬರ್ಗಾದಲ್ಲೇ ಅಂದಿನ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳು ಇದ್ದಾಗ ಗುಲ್ಬರ್ಗಾಕ್ಕೆ ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಹೌದಿಲ್ಲ? ಉದ್ಘಾಟನೆ ಮಾಡಿದರು. ಅದನ್ನು ಶ್ಲಾಘನೆ ಮಾಡಿ ಹೇಳೋದ್ರು, ಇದು ಅದ್ಭುತವಾದ ಕಾರ್ಯಕ್ರಮ, ಇದು ಆಗಬೇಕು ಅಂತ. ಇವತ್ತು ಹಳ್ಳಿಗಳಲ್ಲಿ CC ರಸ್ತೆಗಳಾಗ್ತಾ ಇದ್ದರೆ ಆ ಯೋಜನೆಯಿಂದ ಇವತ್ತು ಮುಂದುವರೆದು ಎಲ್ಲ ಹಳ್ಳಿಗಳಲ್ಲಿ ನಾವು CC ರಸ್ತೆಗಳನ್ನು, ಚರಂಡಿಗಳನ್ನು ನೋಡ್ತಾ ಇದ್ದೇವೆ. ಇಲ್ಲದ್ರೆ ಯಾವೂ ಬರೋಕ್ಕಾಗ್ತಾ ಇದ್ದಿಲ್ಲ. ಅಂಥ ಒಂದು ನಾಯಕರಿರ್ತಕ್ಕಂಥ ಪಕ್ಷ ನಮಗೆ ದೇವೇಗೌಡರ ಮಾರ್ಗದರ್ಶನ ಇದೆ. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಿದೆ. ಇವತ್ತು ದೇವೇಗೌಡರು ಕೊಟ್ಟಂಥ ಕೊಡುಗೆ, ಕುಮಾರಣ್ಣ ಕೊಟ್ಟಂಥ ಕೊಡುಗೆಗಳನ್ನು ನೋಡಿ, ಎಂದಾದರೂ ಯಾವತ್ತಾದರೂ ಎಲ್ಲ ಬ್ಯಾಂಕ್ಗಳ, ರಾಷ್ಟ್ರೀಕೃತ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕು, ಎಲ್ಲ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ. 25,000 ಕೋಟಿ ನಿಮ್ಮ ಸಾಲ ಮನ್ನಾವನ್ನು ಮಾಡಿದ. ನಾನು ಅವಾಗ ಮಂತ್ರಿ ಇದ್ದೆ. ಅವರು ಭಾಗ್ಯಗಳು ಕಂಡೀಷನ್ನು, ನಮ್ಮ ಭಾಗ್ಯಗಳು ಒಂದು ನಿಲ್ಲಬಾರ್ದು, ಎಲ್ಲ ಭಾಗ್ಯಗಳು ನಡಿಬೇಕು. ಅವ್ರು ಎಲ್ಲ ಭಾಗ್ಯನೂ ನಡೆಸಿ ನಾವು 25,000 ಕೋಟಿ ಹಣ ಎಲ್ಲಿ ಜೋಡಿಸಬೇಕು ಅನ್ನೋ ಪರಿಸ್ಥಿತಿ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅವರು ಭಾಗ್ಯಗಳನ್ನೂ ಮಾಡಿ ಅಭಿವೃದ್ಧಿಗೆ ಹಣವನ್ನು ಕೊಟ್ಟು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಅಂದರೆ ಕುಮಾರಣ್ಣವರು ಅನ್ನೋದನ್ನ ರೈತರು ಮರಿಬಾರದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ,
ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.